ನಮಸ್ಕಾರ ಫ್ರೆಂಡ್ಸ್, ನಾನು ಉಡುಪಿ ಮಂಗಳೂರಿನ ಪ್ರತಿತಾ ಮೋಹನ್. ನಾನು ಹೋಮ್ ಟೂರ್ ಮಾಡಬೇಕಂತಿದ್ದೀನಿ. ನಮ್ಮ ಮನೆ ಹೇಗಿದೆ ಅಂತ ತೋರಿಸ್ಬೇಕಂತಿದ್ದೀನಿ. ಬನ್ನಿ ನಮ್ಮ ಮನೆ ಹೇಗಿದೆ ಅಂತ ನೋಡೋಣ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ 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 ಲಕ್ಷ್ಮೀ ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯನ್ನು ಮಾಡುತ್ತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನಿಕ್ಕುತ ಹೆಜ್ಜೆ ಕಾಲ್ಗಳ ಧ್ವನಿಯನ್ನು ಮಾಡುತ್ತ, ಸಜ್ಜನ ಸಾಧು ಪೂಜೆಯ ವೇಳೆಗೆ, ಸಜ್ಜನ ಸಾಧು ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ, ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ. ಹೀಗೆ ಮಂಟಪ ಥರ ಮಾಡಿದ್ದೀವಿ. ಈ ಥರ ನೋಡಿ, ಮೇಲೆ ಎಲ್ಲ ಈ ಥರ ಕೊಟ್ಟಿದ್ದೀವಿ. ಇಲ್ಲಿ ನಾವು ಹಾಲಲ್ಲಿ ಫುಲ್ POP ಕೊಟ್ಟಿದ್ದೀವಿ ನೋಡಿ. ಮೇಲೆ ಈ ಥರ ಕೊಟ್ಟಿದ್ದೀವಿ ನೋಡಿ. ಹೀಗೆ ಕೊಟ್ಟಿದ್ದೀವಿ POP. ನೋಡಲಿಕ್ಕೆ ಮೇಲೆ ಲೈಟಿಂಗ್ ಎಲ್ಲ ಹಾಕಿದಾಗ ಚೆಂದ ಕಾಣ್ತದೆ ನೋಡಿ. ಈ ಥರ ಓಕೆ ನೋಡಿ. ಈ ಥರ ಇದು ನಮ್ಮದು ಹಾಲ್ ಆಯಿತಾ. ನೋಡಿ, ಇಲ್ಲಿ ಒಂದು ಸಣ್ಣ ವಾಶ್ ಬೇಸಿನ್ ಇಟ್ಟಿದ್ದೀವಿ. ಮತ್ತು ಒಂದು ಗ್ಲಾಸ್ ಇಲ್ಲಿ ಹಾಕಿದ್ದೀವಿ ಈ ಥರ. ಇದು ನಂದು ಹಸ್ಬೆಂಡಿಗೆ ಬಂದ ಮೆಡಲ್ಸ್ ಎಲ್ಲ. ನನ್ನ ಹಸ್ಬೆಂಡ್ ಕ್ರಿಕೆಟ್ ಆಡೋದ್ರಲ್ಲಿ ತುಂಬ ಹುಷಾರು. ನಾನು ಮದುವೆ ಆಗೋದಕ್ಕಿಂತ ಮೊದಲೇ ಅವರು ತುಂಬ ಆಟ ಆಡ್ತಿದ್ರು ಕ್ರಿಕೆಟ್ ಎಲ್ಲ. ಈಗಲೂ ಅಷ್ಟೇ ಕ್ರಿಕೆಟ್ ಒಳ್ಳೆ ಆಟ ಆಡ್ತಾರೆ ನನ್ನ ಹಸ್ಬೆಂಡ್. ಸ್ವಲ್ಪ ನಾವು ಒಬ್ಬರ ಹತ್ರ ಮಾಡಿಸಿದ್ದು ನೋಡಿ. ಇದು ಈ ಕ್ಲೋತ್ ಯೂಸ್ ಮಾಡಿದ್ದಾರೆ. ಇದು ಕುತ್ಕೊಳ್ಳಿಕ್ಕೂ ಸಹ ಕಂಫರ್ಟೇಬಲ್ ಇದೆ ನೋಡಿ ಈ ಥರ. ಮತ್ತು ನಮಗೆ ಪ್ಲೇಸ್ ಸಹ ಅಷ್ಟು ತಿನ್ನಲ್ಲ ಇದು ಸೋಫಾ. ಬೇರೆ ಸೋಫಾ ಎಲ್ಲ ತುಂಬ ಪ್ಲೇಸ್ ತಗೊಳ್ತದೆ. ಇದು ಸೋಫಾ ಅಷ್ಟು ತಗೊಳ್ಳಲ್ಲ, ಕುತ್ಕೊಳ್ಳಿಕ್ಕೂ ಕಂಫರ್ಟೇಬಲ್ ಇದೆ. ಇದು ನಮ್ಮದು ಡೈನಿಂಗ್ ಟೇಬಲ್ ಆಯಿತಾ. ಇದು ನನ್ನದು ಡೈನಿಂಗ್ ಟೇಬಲ್. ಇದರಲ್ಲಿ ನಾವು ಚೇರನ್ನು ಉಂಟಲ್ಲ ಹೀಗೆ ಅಡ್ಜಸ್ಟ್ ಮಾಡಿ ಇಡ್ಬೋದು ಈ ಥರ. ಇದು ಫೋಟೋ ಇಟ್ಟಿದ್ದೀವಿ ಹೀಗೆ. ಥರ ಇದು ನಮ್ಮದು ಹಾಲ್ ನೋಡಿದ್ರಲ್ಲ. ಬನ್ನಿ ನಾನು ಬೆಡ್ರೂಮ್ ತೋರಿಸ್ತೀನಿ ಈಗ.
ನೋಡಿ ಕತ್ತಲೆ ಇದೆ ನಮ್ಮ ಬೆಡ್ರೂಮು. ಇದು ನಂದು ಮಗಳದ್ದು ಬೆಡ್ರೂಮು. ಲೈಟ್ ಹಾಕ್ತೀನಿ. ಇಲ್ಲಿ ನಾವು ಅಷ್ಟು POP ಕೊಟ್ಟಿಲ್ಲ, ಇಲ್ಲಿ ಒಂದು ಇಷ್ಟೇ ಕೊಟ್ಟಿದ್ದು POP. ಆದ್ಮೇಲೆ ಇದು ಸ್ಕ್ರೀನ್ ನಾವು ಬೆಡ್ಡಿಗೆ ಮ್ಯಾಚಿಂಗ್ ಆಗುವಂಥದ್ದು ಸ್ಕ್ರೀನನ್ನು ಹಾಕಿದ್ದೀವಿ. ಬೆಡ್ಡಿಗೆ ಮ್ಯಾಚ್ ಆಗುವಂಥದ್ದು ಸ್ಕ್ರೀನ್ ಹಾಕಿದ್ದೀವಿ. ಇದು ನಂದು ಮಗಳದ್ದು ಬೆಡ್ರೂಮ್ ಆಯ್ತಾ. ಇದು ಇಲ್ಲಿ ನಾವು ವಾರ್ಡ್ರೋಬ್ ಇಟ್ಟಿದ್ದೀವಿ. ಈ ಥರ ವಾರ್ಡ್ರೋಬಲ್ಲಿ ನೋಡಿ ಈ ಥರ ಮೇಲೆ ಏನಾದರೂ ನಮಗೆ ಲಾಂಗ್ ಟೈಮಲ್ಲಿ ಇಡುವಂಥ ವಸ್ತುವನ್ನೆಲ್ಲ ನಾವು ಈ ಥರ ಮೇಲೆ ಇಡ್ಬೋದು. ಕೆಳಗೆಲ್ಲ ನಾವು ಡೈಲಿ ಯೂಸ್ ಮಾಡುವಂಥ ವಸ್ತುವನ್ನು ಇಲ್ಲಿ ಕೆಳಗೆ ಇಡ್ಬೋದು. ಇದು ಈ ಥರ ಇದು ಸ್ಟೋರ್ ಮಾಡ್ಬೋದು. ಇಲ್ಲಿ ಎಷ್ಟು ಸಹ ಕ್ಲೋಸ್ ನಾವೀಗೆ ಅಡ್ಜಸ್ಟ್ ಮಾಡಿ ಇಡ್ಬೋದು ಆಯಿತಾ. ನೆಕ್ಸ್ಟ್ ಇದು ಡ್ರೆಸ್ಸಿಂಗ್ ಟೇಬಲ್ ಈ ಥರ ಮಾಡಿದ್ದೀವಿ ನಾವು. ಇದರಲ್ಲಿ ನಮಗೆ ನೈಟಿಗೆ ನಾವು ಇದು ಮಿರರ್ ಕಾಣಬಾರ್ದಂತ ಇದ್ದರೆ ನಾವು ಇದನ್ನು ಈ ಥರ ಹಾಕ್ಬೋದು. ನೋಡಿ ಈ ಥರ ಹಾಕ್ಬೋದು ಆಯಿತಾ. ಈ ಥರ ಹಾಕ್ಬೋದು. ನೋಡಿ ಇನ್ನು ಎಳಿಬೋದು, ಕೆಳಗೆ ತನಕ ಬರ್ತದೆ. ಹೇಗೆ ಎಳಿತಾ ಹೋಗಿ ನೋಡಿ ಆಯ್ತಾ. ಓಕೆ, ಇದು ನಂದು ಮಗಳ ಬೆಡ್ರೂಮ್. ಇಲ್ಲಿ ನಾವು ಬೆಡ್ಡಿಗೆ ವೈಟ್ ಶೀಟ್ ಹಾಕಿದ್ದೀವಿ ಮತ್ತು ವೈಟ್ ಬೆಡ್ ಶೀಟ್ ಹಾಕಿದ್ದೀವಿ ಮತ್ತು ವೈಟ್ ಸ್ಕ್ರೀನ್ ನಾನು ಹಾಕಿದ್ದೀನಿ. ವೈಟ್ ಸ್ಕ್ರೀನ್ ಸ್ವಲ್ಪ ರಿಚ್ ಲುಕ್ ಕಾಣ್ತದೆ ಅಂತ ವೈಟ್ ಸ್ಕ್ರೀನ್ ಹಾಕಿದ್ದೀವಿ. ಮತ್ತು ಇದು ವಾರ್ಡ್ರೋಬ್ ಮಗಳ ಬೆಡ್ರೂಮಲ್ಲೂ ಇಟ್ಟಿದ್ದೀವಿ, ಇಲ್ಲೂ ಇಟ್ಟಿದ್ದೀವಿ. ಇದು ಎಷ್ಟಿದು ಸಾಕಾಗಲ್ಲ, ನಮ್ಮದು ಕ್ಲೋತ್ ಎಲ್ಲ ತುಂಬ ಇದೆ, ಹಾಗಾಗಿ ಅದು ಇಡಲಿಕ್ಕೆ ಬೇಕಾಗ್ತದೆ. ಆದಮೇಲೆ ಇಲ್ಲಿ ಏನಾದರೂ ನಾವು ಇದು ಫೈಲ್ಸ್ ಎಲ್ಲ ಇಡಲಿಕ್ಕೆ ಈ ಥರ ಇಟ್ಟಿದ್ದೀವಿ. ನೆಕ್ಸ್ಟ್ ಇಲ್ಲಿನೂ ನಾವು POP ಇಟ್ಟಿದ್ದೀವಿ ಈ ಥರ. ಇಲ್ಲಿ AC ಹಾಕಿದ್ದೀವಿ, ಅದೇ ಪನಸೋನಿಕ್ ಹಾಕಿದ್ದೀವಿ. ನಾವು ಹಾಲಿಗೆ ಹಾಕಿದ್ದೀವಿ ಅಲ್ಲ, ನೋಡಿ ಹಾಲಲ್ಲಿ ಸಹ ಒಂದು AC ಹಾಕಿದ್ದೀವಿ. ಇದು ಕೂಲ್ ಆಗ್ತದೆ, ಈಗ ಕೂಲ್ ಆಗ್ತದೆ. ಇನ್ನು ಟೈಮ್ ಹೋದಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಈಗ ಪನಸೋನಿಕ್ ಇದು ಒಳ್ಳೆ ಕೂಲ್ ಆಗ್ತದೆ. ಅದೇ ಬೆಡ್ರೂಮ್ ಅದು ಸ್ವಲ್ಪ ಅಷ್ಟು ಕೂಲ್ ಆಗಲ್ಲ, ಅದನ್ನು ಸೇಮ್ ಕಂಪನಿಯೇ, ಏನಂತ ಗೊತ್ತಿಲ್ಲ. ನೆಕ್ಸ್ಟ್ ಇದು ನಮ್ಮದು ಬೆಡ್ರೂಮ್ ಆಯಿತು. ಬೆಡ್ರೂಮಲ್ಲಿ ಈ ಥರ ಇದು ಇಟ್ಟಿದ್ದೀವಿ, ಯಾವುದು ಡ್ರೆಸ್ಸಿಂಗ್ ಟೇಬಲ್ ಕೆಳಗೆ ಈ ಥರ ಡ್ರಾವರ್ ಇಟ್ಟಿದ್ದೀವಿ. ಇದರಲ್ಲಿ ನಾವೇನಾದ್ರು ಥಿಂಗ್ಸ್ ಎಲ್ಲ ಇಡ್ಬೋದು, ಮೇಕಪ್ ಅದೆಲ್ಲ. ಮತ್ತು ಇದರಲ್ಲಿ ಸಹ ಕಬೋರ್ಡ್ ಇದೆ ಈ ಥರ. ಇದರೊಳಗೆ ಸಹ ಏನು ಬೇಕು ಅದನ್ನು ನಾವು ಇಡ್ಬೋದು. ಇಲ್ಲಿ ನೈಟಿಗೆ ನಾವು ಇದಕ್ಕೂ ಸಹ POP ಕೊಟ್ಟಿದ್ದೀವಿ. ನೈಟಿಗೆ ನಾವು ಇದನ್ನು ಇದು ಮಾಡ್ತೀವಿ, ಈ ಥರ ಮಿರರನ್ನು ಕವರ್ ಮಾಡ್ತೀವಿ. ಈ ಥರ ಮಿರರ್ ಬೆಡ್ಡಿಗೆ ಕಾಣಬಾರ್ದು ಅಂತ ಹೇಳ್ತಾರೆ, ಹಾಗಾಗಿ ಇದನ್ನು ಈ ಥರ ಕವರ್ ಮಾಡ್ತೀವಿ. ಇದನ್ನು ಎಳೆದ್ರೆ ಆಯಿತು, ಇದನ್ನು ಹೀಗೆ ಎಳೆದು ಇದು ಕೆಳಗೆ ಬರ್ತದೆ ಈ ಥರ. ಈ ಥರ ಆಯ್ತಲ್ಲ. ನೆಕ್ಸ್ಟ್ ನಾನು ಕಿಚನ್ ರೂಮ್ ತೋರಿಸ್ತೀನಿ, ಬನ್ನಿ. ಇದು ನಮ್ಮದು ಕಿಚನ್ ರೂಮ್ ಆಯಿತಾ. ಇಲ್ಲಿನೂ ನಾವು POP ಕೊಟ್ಟಿದ್ದೀವಿ ನೋಡಿ, ಈ ಥರ POP ಕೊಟ್ಟಿದ್ದೀವಿ ಇಲ್ಲಿನೂ. ನೆಕ್ಸ್ಟ್ ಕಿಚನ್ ರೂಮಲ್ಲಿ ಈ ಥರ ಶೆಲ್ಫ್ ಇಟ್ಟಿದ್ದೀವಿ, ಇದು ಗ್ಲಾಸ್ ಇಡ್ಲಿಕ್ಕೆ ಅಂತ ಒಂದು ಇದು ಮಾಡಿದ್ದು, ಗ್ಲಾಸ್ ಇಡ್ಲಿಕ್ಕೆ ಶೆಲ್ಫ್ ಇಟ್ಟಿದ್ದೀವಿ. ಕೆಳಗೆ ಮೇಲಿನೂ ಇಟ್ಟಿದ್ದೀವಿ. ಮತ್ತು ಇದು
ಇದು ನಮ್ಮದು ಕಿಚನ್ ಐಟಮ್ ಎಲ್ಲ ಸ್ಟೋರ್ ಮಾಡಲಿಕ್ಕೆ ಈ ಥರ ಇಟ್ಟಿದ್ದೀವಿ, ಆಯಿತಾ. ಆದಮೇಲೆ ಮೇಲಿನ ಶೆಲ್ಫ್ ಇಟ್ಟಿದ್ದೀವಿ. ಆದರೆ ಮೇಲಿದು ಶೆಲ್ಫ್ ಅಷ್ಟು ಯೂಸ್ ಆಗಲ್ಲ, ಯಾಕಂತ ಹೇಳಿದರೆ ಅದು ನಾವು ಲಾಂಗ್ ಟೈಮ್ ಇಡುವ ವಸ್ತುನೆಲ್ಲ ನಾವು ಇಡ್ಬೋದು. ಅದು ತುಂಬಾ ಮೇಲೆ ಇದೆ ನೋಡಿ, ಕೈಯೇ ಇಡ್ಕಲ್ಲ ಅಲ್ಲಿ, ಅದು ಸುಮ್ಮನೆ ಅದು ವೇಸ್ಟ್. ಏನಾದರೂ ಲಾಂಗ್ ಟೈಮಲ್ಲಿ ಇಡುವಂಥ ವಸ್ತುನೆಲ್ಲ ನಾವು ಅಲ್ಲಿ ಇಡ್ಬೋದು. ಲಾಂಗ್ ಟೈಮಲ್ಲಿ ಇಡುವಂಥದ್ದು ಎಂತ ಇರ್ತದಲ್ವ, ಏನಾದರೂ ವೇಸ್ಟ್ ಡಬ್ಬ ಗಿಬ್ಬ ಎಲ್ಲ ಮೇಲೆ ಇಡ್ಬೋದು. ಆದಮೇಲೆ ಇದು ನಮ್ಮದು ಬಾತ್ರೂಮ್ ಆಯಿತಾ. ಬಾತ್ರೂಮ್ ಈ ಥರ ಮಾಡಿದ್ದೀವಿ, ಕೆಳಗೆ ಬ್ಲ್ಯಾಕ್ ಕೊಟ್ಟು, ಕೆಳಗೆ ಬ್ಲ್ಯಾಕ್ ಟೈಲ್ಸ್ ಕೊಟ್ಟು, ಮೇಲೆ ಈ ಥರ ವೈಟ್ ಕೊಟ್ಟಿದ್ದೀವಿ ನಾವು. ಮತ್ತು ಇಲ್ಲಿ ಒಂದು ಗ್ಲಾಸ್ ಸಹ ಇಟ್ಟಿದ್ದೀವಿ ಈ ಥರ. ಸಿಟ್ಔಟಲ್ಲೂ ನಾವು ಒಂದು ವಾಶ್ರೂಮ್ ಮಾಡಿದ್ದೀವಿ ನೋಡಿ. ಇದರಲ್ಲಿ ಎಲ್ಲ ಫೆಸಿಲಿಟೀಸು ಇಲ್ಲಿದು ಮಾಡಿದ್ದೀವಿ. ಯಾರಾದರೂ ಗೆಸ್ಟ್ ಬಂದರೆ ಬೇಕಾಗ್ತದಲ್ವ, ಅದಕ್ಕೆ. ನೆಕ್ಸ್ಟ್ ಇದು ನಮ್ಮದು ಸಿಟ್ಔಟ್. ಇಲ್ಲಿ ಗಾರ್ಡನ್ ಸಹ ಮಾಡಿದ್ದೀವಿ. ಒಂದು ಸಣ್ಣ ತುಳಸಿ ಕಟ್ಟೆನೂ ಇಟ್ಟಿದ್ದೀವಿ ಸಿಟ್ಔಟಲ್ಲಿ, ಪೂಜೆ ಎಲ್ಲ ಮಾಡಲಿಕ್ಕೆ. ಮತ್ತು ಇಲ್ಲಿ ಮಲ್ಲಿಗೆ ಎಲ್ಲ ಗಿಡ ಎಲ್ಲ ನಟ್ಟಿದ್ದೀವಿ ನಾವು. ನಮ್ಮದು ಸಿಟ್ಔಟಲ್ಲಿ ಹೀಗೆ ಸರೌಂಡಿಂಗ್ಸ್ ಎಲ್ಲ ನೋಡಲಿಕ್ಕೆ ತುಂಬ ಚೆನ್ನಾಗಿದೆ. ಒಳ್ಳೆ ಗಾಳಿನೂ ಬರ್ತದೆ ಇಲ್ಲಿ, ತುಂಬ ಚೆನ್ನಾಗಿ. ಬೋರ್ ಆದಾಗೆಲ್ಲ ಇಲ್ಲಿ ಬಂದು ನಾವು ನಿಲ್ಬೋದು. ಹೈವೇ ಹತ್ತಿರ ನೋಡಿ, ಹೈವೇಗೆ ತಾಗಿಯೇ ಇದೆ. ನಮ್ಮ ಮನೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ನಮ್ಮ ಮನೆ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ ಹೇಳಿ ಆಯಿತಾ. ಒಂದು ಎಂಕಲ್ನ ಇಲ್ಲದ ಹೋಮ್ ಟೂರ್ ಆದಿತ್ತಂದು ಯಾಕೆ ಕನ್ನಡ ಹುಡ್ಕೊಂಡು ಬಂದು ಇನ್ನೊಂದಿದ್ದೀನಿ ಅಂಡೆ ನನ್ನ ಲ್ಯಾಂಗ್ವೇಜ್ ತುಳುವೇ ಬರ್ಕೊಂಡು ದಾದ ಮಲ್ಪರೆಲ್ಲ ಪೂಜಿ ಪಾತೆನ ತುಳುವೆ ಬರ್ಕೊಂಡು ಕನ್ನಡದಾಗಲಿಗೆ ಕನ್ನಡೋಡು ಮಲ್ತನ ಕನ್ನಡದಾಗಲಿಗೆಲ್ಲ ರೀಚ್ ಹಾಕೊಂಡತೆ ಅಂಚ ಎಂಕಲ್ನ ಇಲ್ಲಿ ಹೆಚ್ಚಾತೇನಪ್ಪ ಅಂದ್ರೆ ಒಂದು ಕಮೆಂಟ್ ಮಾಡ್ಕೊಳ್ಳಿ ಅದೇ ಎನ್ನ ಚಾನಲ್ಗೆ ಎప్పుడు ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ ಅದು వాళ్ళు ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಗಲಿದೆಲ್ಲ ಲಾಸ್ ಇಜ್ಜಿ ಇಷ್ಟೊಂದು ಸಬ್ಸ್ಕ್ರೈಬ್ ಮಾಡ್ತಾರೆ ಲೇಟೆಸ್ಟ್ ವೀಡಿಯೋಸ್ ಪೂರ ಪಾಡುವೈತೆ ಅವು ಪೂರ ನಿಗಲಿ ಪೂರಗಳಿಗೆಲ್ಲ ರೀಚ್ ಆಗ್ಕೊಂಡು ಬರ ಸಬ್ಸ್ಕ್ರೈಬ್ ಮಾಡ್ತಾರೆ ಎನ್ನ ಚಾನಲ್ಗೆ. ಓಕೆ, ಎನ್ನ ಚಾನಲ್ ನೇಮ್ ಗೊತ್ತುಂಡದೆ ಎವರ್ಗ್ರೀನ್ MPS @ ಪ್ರಪಿತಾ ಮೋಹನ್. ಓಕೆ.